ಬಾಯ್ಕಾಟ್ ಹಲಾಲ್ ಕೇವಲ ಮಾಂಸಕ್ಕೆ ಸೀಮಿತವಾಗಿದ್ದಂಗೆ ಇಲ್ಲ, ಇದು ಬೇರೆ ರೀತಿಯಾದಂಥ ವ್ಯಾಪ್ತಿಯನ್ನು ಪಡ್ಕೊಳ್ತಾ ಇದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ ಹಲಾಲ್ ವಿಚಾರದಲ್ಲಿ ಏನು ಅಂತ ಹೇಳಿ. ಸೊ ಈಗ ರಾಜ್ಯಾದ್ಯಂತ ಹಲಾಲ್ ಜಟ್ಕಾ ಕಟ್ ದಂಗಲ್ ಶೋರಾಗ್ತಾ ಇದೆ. ಹಲಾಲ್ಗೆ ಪ್ರತಿಯಾಗಿ ಹಿಂದೂ ಜಟ್ಕಾ ಕಟ್ ಶಾಪನ್ನು ಓಪನ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 3 ಕಡೆಗೆ ಈಗ ಜಟ್ಕಾ ಕಟ್ ಮಾಂಸದ ಅಂಗಡಿ ಆರಂಭವಾಗಿದೆ. ಈಗಾಗಲೇ ಹಲವೆಡೆ ಇರುವಂಥ ಜಟ್ಕಾ ಮೀಟ್ಗೆ ಭಾರಿ ಬೇಡಿಕೆ ಇದೆ. ಹೊಸದೊಡಕಿಗೆ ಜಟ್ಕಾ ಕಟ್ನಲ್ಲಿ ಮಾಂಸ ಖರೀದಿಗೆ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಜನ ಎಲ್ಲ. ಜಟ್ಕಾ ಕಟ್ ಮಾಂಸಕ್ಕೆ ಬೇಡಿಕೆ ಕೂಡ ಹೆಚ್ಚಾಗಿದೆ. ಬೆಂಗಳೂರಿನ 3 ಕಡೆಗೆ ಈಗ ಜಟ್ಕಾ ಕಟ್ ಶಾಪ್ಗಳನ್ನು ಓಪನ್ ಮಾಡಿದ್ದಾರೆ. ಈಗಾಗಲೇ ಹಲವೆಡೆಗೆ ಭಾರಿ ಬೇಡಿಕೆಗಳು ಕೂಡ ಬರ್ತಾ ಇದೆ. ವಿಚಾರಣೆಯನ್ನು ಮಾಡ್ತಾರೆ, ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತ ಹೇಳಿ. ಸೊ ಹಾಗಾಗಿ ಈಗ ಎಲ್ಲ ಕಡೆಯೂ ಕೂಡ ಇದಕ್ಕೆ ಸಪ್ಲೈಯನ್ನು ಮಾಡ್ತೀವಿ ನಾವು. ಯಾರಾದರೂ ಓಪನ್ ಮಾಡೋದಿದ್ರೆ ಅವ್ರಿಗೂ ಕೂಡ ಅವಕಾಶ ಇದೆ. ತುಂಬ ಜನ ಓಪನ್ ಮಾಡೋಕ್ಕೆ ನಾವು ಕೇಳ್ತಾ ಇದ್ದಾರೆ, ನಾವು ಓಪನ್ ಮಾಡೋಕ್ಕೆ ಸಹಾಯ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ರಾಜ್ಯಾದ್ಯಂತ ಹಲಾಲ್ ಮತ್ತು ಜಟ್ಕಾ ಮೀಟ್ ಮಧ್ಯೆ ದೊಡ್ಡ ಅಭಿಯಾನವೇ ಶುರುವಾಗಿದೆ. ಹಿಂದೂಗಳ ಅಂಗಡಿಗಳಿಂದಲೇ ಮಟನನ್ನು ಖರೀದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ. ನಾವೀಗ ನೋಡ್ತಿರೋ ದೃಶ್ಯ ಬೆಂಗಳೂರಿನ ಬಾಣಸ್ವಾಡಿಯ ಕಮಸಂದ್ರದಲ್ಲಿರ್ತಕ್ಕಂತಹ ಹಿಂದೂ ಜಟ್ಕಾ ಮೀಟ್ ಅಂಗಡಿ. ಅಂದರೆ ಕಳೆದ 1.5 ವರ್ಷದ ಹಿಂದೆಯೇ ಈ ಒಂದು ಅಂಗಡಿಯನ್ನು ಓಪನ್ ಮಾಡಲಾಗಿತ್ತು ಅಂತೇಳಿ. ಯಾವಾಗ ಅಭಿಯಾನ ಶುರುವಾಯಿತೋ ಆವಾಗಿನಿಂದ ಈ ಅಂಗಡಿಯ ಮಾಲೀಕರ ನಂಬರನ್ನು ಕೊಟ್ಟು ಇಲ್ಲೂ ಕೂಡ ಖರೀದಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ನಡೆಸಲಾಗ್ತಿದೆ. ಹೀಗಾಗಿ ನಾವೀಗ ಈ ಅಂಗಡಿಯನ್ನು ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತಿದ್ದೀವಿ. ಯಾವ ರೀತಿಯಾಗಿ ಚಿತ್ರಣ ಇದೆ ಅಂತೇಳಿ ಗಮನಿಸ್ಬೋದು. ಈಗ ಹಲಾಲನ್ನು ಖರೀದಿ ಮಾಡಬಾರ್ದು, ಅಂದರೆ ನಮ್ಮವರ ವ್ಯಾಪಾರ ನಮ್ಮವರ ಬಳಿಯೇ, ಮತ್ತು ಯುಗಾದಿಯ ಹೊಸತಡಿಕೆಗೆ ತಾಜಾ ಮಾಂಸವನ್ನು ನೀವು ಹಿಂದೂ ಜಟ್ಕಾ ಮಟನ್ ಅಂಗಡಿಗಳಲ್ಲಿ ಖರೀದಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಭಿಯಾನ ಶುರುವಾಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ಸೇರಿದಂತೆ ಹಿಂದೂ ಪರ ಸಂಘಟನೆಗಳು ಕೂಡ ಇದನ್ನೇ ಪ್ರತಿಪಾದವನ್ನು ಮಾಡ್ತಿದ್ದಾವೆ. ಮತ್ತು ಜನರಿಗೆ ಇಲ್ಲೇ ಮಟನನ್ನು ಖರೀದಿ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡುವ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ನಾವೀಗ ಹಿಂದೂ ಜಟ್ಕಾ ಮಟನ್ ಅಂಗಡಿಯ ಮಾಲೀಕರು ಸಂತೋಷ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಇರಲಿ ಸರ್, ಇರಲಿ ಸರ್. ಈಗ ತಮ್ಮ ಅಂಗಡಿ ಎಷ್ಟು ವರ್ಷದಿಂದ ಇದೆ? ಈಗ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಶುರುವಾಗಿದೆ. ಈಗ ವ್ಯಾಪಾರ ಹೇಗಿದೆ ಸರ್? ನಮ್ಮ ಅಂಗಡಿ 1.5 ವರ್ಷದಿಂದ ಇದೆ ಅಪ್ರಾಕ್ಸಿಮೇಟ್ಲಿ. ವ್ಯಾಪಾರ ಸ್ವಲ್ಪ ಲೈಟಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಈ 2 ದಿನದಿಂದ ಈ ನ್ಯೂಸು ಪತ್ರಿಕೆಯಲ್ಲಿ ಬರೋ ಈ ಹಲಾಲ್ ವೆಸಸ್ ಜಟ್ಕಾ ಅದರಿಂದ ಎಂಕ್ವೈರೀಸ್ ಜಾಸ್ತಿ ಆಗಿದೆ ಸರ್. ಒಂದಿಬ್ಬರು ಕಸ್ಟಮರು ಹೊಸಬ್ರು ಇವತ್ತು ಬಂದಿದ್ರು ಸರ್, ನ್ಯೂಸ್ ನೋಡಿ ಬಂದಿದ್ವಿ ಅಂತ. ಸರ್, ತಮಗೆ ಈ ಜಟ್ಕಾ ಮೀಟನ್ನು ಓಪನ್ ಮಾಡಬೇಕು ಅಂತೇಳಿ ಕಾನ್ಸೆಪ್ಟ್ ಬಂದಿದ್ದಾದರೂ ಹೇಗೆ? 1.5 ವರ್ಷದಿಂದಲೂ ಕೂಡ ನೀವು ಅಂಗಡಿಯನ್ನು ನಡೆಸ್ಕೊಂಡು ಬರ್ತಿದ್ದೀರಿ. ಹೌದು ಸರ್, 1.5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಅದು ಟ್ರಿಗರ್ ಪಾಯಿಂಟ್ ಏನಂದರೆ, ಇವಾಗ ನಮ್ಮ ದೊಡ್ಡ ಮಗನಿಗೆ ಮುನೀಶ್ವರ ಪೂಜೆ ಮಾಡಿಬಿಟ್ಟು ಕೋಳಿ ಬಲಿ ಕೊಟ್ವಿ. ನಾವು ಚಿಕ್ಕ ವಯಸ್ಸಿಂದ ಒಂದು ಮಟನ್ ಚಿಕನ್ ಅಂಗಡಿಗೆ ಹೋಗ್ತಾ ಇದ್ವಿ ಕಸ್ಟಮರ್ ಥರ. ಅಲ್ಲಿ ಹೋಗ್ಬಿಟ್ಟು ಕ್ಲೀನ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರಿಲ್ಲ, ಇದು ಪೂಜೆ ಮಾಡಿರೋದು, ನಾವು ಕ್ಲೀನ್ ಮಾಡೋಂಗಿಲ್ಲ, ನಾವು ಮುಟ್ಟಂಗಿಲ್ಲ ಅಂತ ಹೇಳ್ಬಿಟ್ರು. ನಾನು ಹೇಳಿದೆ, ಇಲ್ಲ ಸರ್, ನಾವು ಚಿಕ್ಕ ವಯಸ್ಸಿಂದ ಇಲ್ಲೇ ಬರ್ತಾ ಇರೋದು, ಕ್ಲೀನ್ ಮಾಡೋದಲ್ಲಿ ಏನಿದೆ ಅಂತ. ಅಲ್ಲ, ನೀವು ಪೂಜೆ ಮಾಡಿರೋದು ನಾವು ಮುಟ್ಟಲ್ಲ ಅಂತ ಹೇಳ್ಬಿಟ್ರು. ನನಗೆ ಆವಾಗ ಒಂದು ಫ್ಲ್ಯಾಶ್ ಆಯಿತು, ಏನಪ್ಪ ಈ ಚಿಕ್ಕ ವಯಸ್ಸಿಂದ ನಾವು ಇಷ್ಟು ಬಿಸ್ನೆಸ್ ಕೊಡ್ತಾ ಇದ್ದೀವಿ ನಿಮಗೆ ಅಲ್ವಾ, ಒಂದು ಚಿಕನ್ ಕೋಳಿನ ಕ್ಲೀನ್ ಮಾಡಿ ಕೊಡಿ ಅಂದರೆ ಏನು ಹಿಂಗೆ ಮಾಡ್ತಾರಂತ. ಮತ್ತು ಬೇರೆ ಅಂಗಡಿಗಳಿಗೆ ತೊಗೊಂಡು ಹೋದೆ, ಆ ಕಮ್ಯುನಿಟಿ ಅವರು ಮುಟ್ಟಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಒಂದು ಅಂಗಡಿ ಇತ್ತು ನಮ್ಮವ್ರದ್ದು, ಅಲ್ಲಿ ಕ್ಲೀನ್ ಮಾಡಿ ಕೊಟ್ಟರು. ಆವಾಗ ನನಗೆ ಒಂದು ಫ್ಲ್ಯಾಶ್ ಆಯಿತು, ಈ ಥರ ಇರೋರಿಗೆ ನಾವು ಯಾಕೆ ಬಿಸ್ನೆಸ್ ಕೊಡಬೇಕು? ಇವಾಗ ನಮ್ಮಿಂದ ಬಿಸ್ನೆಸ್ ತೊಗೊಂಡು ನಮ್ಮ ಧರ್ಮನ ಅವ್ರ ಧರ್ಮ ಫಾಲೋ ಮಾಡ್ತಾರೆ, ಓಕೆ. ನಮ್ಮದು ಒಂದು ಪೂಜೆ ಮಾಡಿ ಕೊಟ್ಟಿರೋ ಕೋಳಿನ ಕ್ಲೀನ್ ಮಾಡಿ ಕೊಡಲ್ಲ ಅಂದರೆ ಅದೇನು? ಕೋಳಿ ಸತ್ತೋಗಿದೆ, ಅದನ್ನ ಕ್ಲೀನ್ ಮಾಡೋದ್ರಲ್ಲಿ ಏನೇನು ಧರ್ಮ ಇದೆ? ಸರಿ ಅಂತ ನಾನು ಇದು ರಿಸರ್ಚ್ ಮಾಡಿ ಜಟ್ಕಾ ಮೀಟ್ ಸ್ಟಾರ್ಟ್ ಮಾಡಿದ್ದು ಸರ್. ಸಣ್ಣದಾಗಿ ಹೇಳ್ಬಹುದಾ, ಜಟ್ಕಾ ಮೀಟ್ ಅಂದರೆ ಏನು? ಯಾಕೋಸ್ಕರ ಈ ಒಂದು ಅಭಿಯಾನ ಶುರುವಾಯಿತು? ಸರ್, ಜಟ್ಕಾ ಪಂಜಾಬಿ ವರ್ಡ್ ಫಾರ್ ಒಂದೇ ಏಟು. ನಮ್ಮ ಕನ್ನಡದಲ್ಲಿ ಏನು ಹೇಳ್ತೀವೋ ಒಂದೇ ಏಟು, ಅದು ಪಂಜಾಬಿ ವರ್ಡ್, ನಾರ್ತ್ ಇಂಡಿಯನ್ ಹಿಂದಿ ವರ್ಡು ಜಟ್ಕಾ ಅಂತ. ಅದು ಪದ್ಧತಿ ಸುಮಾರು ಸಾವಿರಾರು ವರ್ಷಗಳಿಂದ ಇದೆ. ನಮ್ಮ ಪೂರ್ವಜರು, ನಮ್ಮ ದೊಡ್ಡವರು ಎಲ್ಲ ಇದೇ ಥರ, ನಮ್ಮ ಊರ ಕಡೆನೂ ಇದೇ ಥರನೇ ಹೊಡೆದು ತಿನ್ನೋದು. ಈ ಹಲಾಲ್ ಬಂದಿರೋದು ಆಫ್ ಲೇಟು. ರೀಸೆಂಟಾಗಿ ಒಂದು 30-40 ವರ್ಷದಿಂದ ಎಲ್ಲರೂ ಹಲಾಲ್ ಅಂತ ಹೇಳ್ತಾರೆ, ಅದು ಮುಂಚೆ ಇರಲಿಲ್ಲ. ಸೊ ಅದೇ ಜಟ್ಕಾ ಅಂದರೆ ಒಂದೇ ಏಟ್ ಸರ್. ಯಾವ ರೀತಿ ಈಗ ಅದಕ್ಕೂ ಮುಂಚೆ ಅಂದರೆ ಬಲಿ ಕೊಡೋದಕ್ಕೂ ಮೊದಲು ಏನಾದರೂ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಈ ಥರದ್ದು ಏನಾದರೂ ಇದೆಯಾ ಸರ್? ಪೂಜೆ ಅಂತ ಏನಿಲ್ಲ, ಒಂದು ದೇವ್ರ ಫೋಟೋ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ನಾವು ಹೊಡಿತೀವಿ ಸರ್, ಅಷ್ಟೇ. ನಮ್ಮ ಪೂರ್ವಜರು ಹೆಂಗೆ ಮಾಡ್ತಾ ಇದ್ರು ಅದೇ ಥರ ಮಾಡ್ತೀವಿ ಸರ್. ಇದು ಏನಾದ್ರು ಸೈಂಟಿಫಿಕ್ ಆಗಿ ಏನಾದರೂ ಉಪಯೋಗ ಆಗುತ್ತಾ ಜಟ್ಕಾ ಮೀಟು ಅಂತೇಳಿ? ಅಬ್ಸಲ್ಯೂಟ್ಲಿ ಎಸ್ ಸರ್. ಯುರೋಪಿಯನ್ ಯೂನಿಯನ್ನು ನೀವು ಗೂಗಲ್ನಲ್ಲೂ ಹುಡುಕ್ಬೋದು. ಯುರೋಪಿಯನ್ ಯೂನಿಯನ್ ಸೈಂಟಿಸ್ಟ್ಸ್ ಅವರು ರಿಸರ್ಚ್ ಮಾಡಿ
ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ನೀವು ಮಾತನಾಡಿಸ್ಬೇಕಾದ್ರೆ ಅದು ಮುಖ್ಯವಾಗಿರುವಂಥ ಅಂಶಕ್ಕೆ ಬರ್ತಾ ಇತ್ತು, ಸೈಂಟಿಫಿಕ್ ರೀಸನ್ ಅಂತ ಹೇಳಿ. ಎರಡೂ ವಿಚಾರದಲ್ಲೂ ಒಂದು ಹಲಾಲ್ ಕಟ್ಟು ಮತ್ತು ಜಟ್ಕಾ ಕಟ್ಟಲ್ಲಿ ಸೈಂಟಿಫಿಕ್ ವಿಚಾರವನ್ನು ಮಾತನಾಡ್ತಿದ್ದು. ಅವರು ಏನು ಹೇಳ್ತಾರೆ, ಸೈಂಟಿಫಿಕ್ ರೀಸನನ್ನು ಏನು ಹೇಳ್ತಾರೆ ನರಸಿಂಹಮೂರ್ತಿ? ಅರುಣ್, ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹಲಾಲ್ ಮತ್ತೆ ಜಟ್ಕಾ ಕಟ್ ಮಟನ್ ಮಧ್ಯೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ಪರ ಸಂಘಟನೆಗಳು ಹಿಂದೂಗಳ ಅಂಗಡಿಗಳಿಂದಲೇ ಮಟನ್ ಅನ್ನ ಖರೀದಿ ಮಾಡಬೇಕು, ಮುಂದೆ ಯುಗಾದಿಯ ಹೊಸ್ತಡಕು ಬರ್ತಿದೆ, ಹೀಗಾಗಿ ತಾಜಾ ಮಾಂಸವನ್ನ ಹಿಂದೂಗಳ ಬಳಿಯೇ ಖರೀದಿಸಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಭಿಯಾನ ಶುರುವಾಗಿದೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ ಹಿಂದೂ ಜಟ್ಕಾ ಮಟನ್ ಶಾಪ್ಗಳು 3 ಓಪನ್ ಆಗಿದ್ದಾವೆ. ಇದನ್ನ ಹೊರತುಪಡಿಸಿದ್ರೆ ಬಿಡದಿ ಮತ್ತೆ ಚಿತ್ರದುರ್ಗದಲ್ಲೂ ಕೂಡ ಒಂದೆರಡು ಮಟನ್ ಶಾಪ್ಗಳು ಓಪನ್ ಆಗಿದ್ದಾವೆ. ಮತ್ತೆ ಈ ಅಂಗಡಿ ಮಾಲೀಕರು ಕೊಡ್ತಕ್ಕಂಥ ಉದಾಹರಣೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅವರು ಒಂದ್ ರೀತಿ ಸೈಂಟಿಫಿಕ್ ರೀಸನ್ ಅನ್ನ ಕೊಡ್ತಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಹಿಂದೂ ಜಟ್ಕಾ ಮಟನ್ ಅನ್ನ ಖರೀದಿ ಮಾಡಬೇಕು ಅಂತೇಳಿ. ಯುರೋಪಿಯನ್ನ ಸೈಂಟಿಸ್ಟ್ಗಳು ಒಂದು ಉದಾಹರಣೆಯನ್ನು ಕೊಟ್ಟಿದ್ರು, ಮತ್ತೆ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ಅವರು ಪರೀಕ್ಷೆಯನ್ನು ಒಳಪಡಿಸಿದಂತಹ ಸಂದರ್ಭದಲ್ಲಿ ಜಟ್ಕಾ ಮೀಟು ಅಂದ್ರೆ ಯಾವಾಗ ಹಲಾಲ್ ಮೀಟನ್ನ ಜನರು ಖರೀದಿ ಮಾಡ್ತಾರೋ, ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಚಾಕುವನ್ನ ಹಿಡ್ಕೊಂಡು ನಿಂತಹ ಸಂದರ್ಭದಲ್ಲಿ ಆತ ಆಟೋಮೆಟಿಕ್ ಆಗಿ ಹೆದರ್ಕೊಳ್ತಾನೆ, ಬೆವರ್ತಾನೆ, ಮತ್ತೆ ಕೈಕಾಲು ನಡುಕ್ತಕ್ಕಂಥ ಸನ್ನಿವೇಶ ಉಂಟಾಗುತ್ತೆ. ಹೀಗಾಗಿಯೇ ಸಾಮಾನ್ಯವಾಗಿ ಪ್ರಾಣಿಗಳಿಗೂ ಕೂಡ ಚಾಕುವನ್ನ ಹಿಡಿದು ಅಥವಾ ಅರ್ಧ ಕತ್ತನ್ನು ಕುಯ್ದಂತಹ ಸಂದರ್ಭದಲ್ಲಿ ಆ ಪ್ರಾಣಿಯ ಏನೊಂದು ಲಿವರ್ನಿಂದ ಆಂಟಾಕ್ಸಿಡ್ ಅಂದ್ರೆ ಆ ಒಂದು ರೀತಿ ಕೆಮಿಕಲ್ ರಿಯಾಕ್ಷನ್ ಬರುತ್ತೆ, ಅದು ಮಟನ್ನಲ್ಲಿ ಉಳಿದುಕೊಳ್ಳುತ್ತೆ. ಹೀಗಾಗಿ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತೆ ಈ ಹಿಂದಿನ ತಲೆತಲಾಂತರಗಳಿಂದ ನಮ್ಮ ಪೂರ್ವಜರು ಏನ್ ಮಟನ್ ಅನ್ನ ತಿಂತಾ ಬರ್ತಿದ್ರು, ಅವರು ಇದೇ ರೀತಿ ಜಟ್ಕಾ ಮಟನ್ ಅನ್ನ ತಿಂತಾ ಬರ್ತಿದ್ರು. ಅದು ಒಂದೇ ಏಟಿಗೆ ಕತ್ತರಿಸಿದಂತಹ ಮಟನ್ನು, ಹೀಗಾಗಿ ಅವರಿಗೆ ಕ್ಯಾನ್ಸರು ಈ ತರಹದ ಯಾವುದೇ ಕಾಯಿಲೆಗಳು ಇರಲಿಲ್ಲ. ಹೀಗಾಗಿ ಜಟ್ಕಾ ಮಟನ್ ಅನ್ನ ಬಳಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹಿಂದೂ ಜಟ್ಕಾ ಮಟನ್ ಅಂಗಡಿಗಳು ಏನು ಓಪನ್ ಆಗಿದ್ದಾವೆ ಅದರ ಮಾಲೀಕರು ಒಂದು ಅನಿಸಿಕೆಯನ್ನ ಮತ್ತೆ ಒಂದು ವಿವರಣೆಯನ್ನ ಅವರು ಕೊಡ್ತಿರೋದು. ಬಹುತೇಕ ಇವತ್ತು ಮತ್ತೆ ಈ ಹೊಸತಡ್ಕು ಆರಂಭವಾಗೋದ್ರೊಳಗೆ ಮತ್ತೊಂದಷ್ಟು ಅಂಗಡಿಗಳು ಬೆಂಗಳೂರು ನಗರ ಸೇರಿದಂತೆ ರಾಜ್ಯಾದ್ಯಂತ ಓಪನ್ ಆದ್ರೂ ಆಶ್ಚರ್ಯ ಇಲ್ಲ. ಮತ್ತೆ ದೊಡ್ಡ ಮಟ್ಟದಲ್ಲಿ ಹಿಂದೂ ಪರ ಸಂಘಟನೆಗಳು ಈಗಾಗಲೇ ಅಭಿಯಾನವನ್ನ ನಡೆಸ್ತಿದ್ದಾವೆ, ಕರಪತ್ರಗಳನ್ನ ಹಂಚಿ ಒಂದು ರೀತಿ ಇಲ್ಲೇ ಮಟನ್ ಅನ್ನ ಖರೀದಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡುವ ಕೆಲಸವನ್ನ ಸಹ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಒಂದು ರೀತಿ ಪತ್ರಗಳು ಹರಿದಾಡ್ತಿರೋದನ್ನ ಸಹ ಗಮನಿಸ್ತಿದ್ದೀವಿ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.